ತುಂಬಿದ್ದಂತಹ ಡ್ಯಾಂನ ಸರ್ಕಾರ ಖಾಲಿ ಮಾಡಿದೆ. ಆಕ್ರೋಶ ಹೊರಗಾಗ್ತಾ ಇದ್ದಾರೆ. ಕಬಿನಿ ಡ್ಯಾಂನಿಂದ ನಿತ್ಯ 1 ಟಿಎಂಸಿ ನೀರು ಬಿಡುಗಡೆಯಾಗ್ತಾ ಇದೆ ತಮಿಳುನಾಡಿಗೆ. ತುಂಬಿದ್ದ ಡ್ಯಾಂ ಖಾಲಿ ಮಾಡಿದಂತಹ ಸರ್ಕಾರ ಆಕ್ರೋಶ ಹೊರಗಾಗ್ತಾ ಇದ್ದಾರೆ ರೈತರು. ಕಬಿನಿ ಡ್ಯಾಂನಿಂದ ನಿತ್ಯ 1 ಟಿಎಂಸಿ ನೀರು ಬಿಡುಗಡೆಯಾಗ್ತಾ ಇದೆ. ತಮಿಳುನಾಡಿನ ಹಿತ ಕಾಯಲು ರಾಜ್ಯ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಬರೋಬ್ಬರಿ 11 ಅಡಿ ನೀರು ಬಿಟ್ಟಂತಹ ಅಧಿಕಾರಿಗಳು ಬಾಗಿನ ಅರ್ಪಣೆಗೂ ಮುನ್ನವೇ ಜಲಾಶಯ ಬರಿದಾಗಿ ಹೋಗ್ಬಿಟ್ಟಿದೆ. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಬೇಚನಹಳ್ಳಿ ಗ್ರಾಮದ ಡ್ಯಾಂನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಬೇಚನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕಬಿನಿ ಜಲಾಶಯ ನಿತ್ಯ 1 ಅಡಿ ನೀರನ್ನ ರಾಜ್ಯ ಸರ್ಕಾರ ಖಾಲಿ ಮಾಡ್ತಾ ಇದೆ, ಅಂದರೆ ತಮಿಳುನಾಡಿಗೆ ಬಿಡ್ತಾ ಇದೆ. ತುಂಬಿದ್ದಂತಹ ಡ್ಯಾಮ್ಗೆ ಬಾಗಿನ ಅರ್ಪಣೆ ಮಾಡಬೇಕು, ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಆದರೆ ಬಾಗಿನ ಅರ್ಪಣೆ ಮಾಡೋದಕ್ಕಿಂತ ಮುಂಚೆಯೇ ತುಂಬಿದಂತಹ ಡ್ಯಾಮ್ನ ಖಾಲಿ ಮಾಡಿದೆ ಅಂತ ಅಲ್ಲಿನ ರೈತರು, ಸಾರ್ವಜನಿಕರು ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ನೋಡಿ, ಭವಿಷ್ಯದಲ್ಲಿ 1.5 ಕೋಟಿ ಜನರು ಕುಡಿಯುವಂತಹ ನೀರಿಗೆ ತತ್ವಾರ ಬಂದಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಿಗೆ ಸಂಕಟ ಎದುರಾಗಲಿದೆ ಎನ್ನುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಕಬಿನಿ ಡ್ಯಾಮ್ನ ಗರಿಷ್ಠ ಮಟ್ಟ ಎಷ್ಟು? 84 ಅಡಿ. ಹಾಗಾದರೆ ಇವತ್ತಿನ ಮಟ್ಟ ಎಷ್ಟಿದೆ? 73.20 ಅಡಿ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ಇರ್ತಾ ಹೋಗ್ತಾರೆ. ಮನೀಶ್ ಗೌಡ, ನೋಡಿ, ಕಬಿನಿ ಡ್ಯಾಂನಿಂದ ನಿತ್ಯ 1 ಟಿಎಂಸಿ ನೀರು ಬಿಡುಗಡೆ ಆಗ್ತಾ ಇದೆ, ಬಾಗಿನ ಅರ್ಪಣೆ ಕೂಡ ಮಾಡಿಲ್ಲ ಅನ್ನೋದು ಅಲ್ಲಿನ ರೈತರ ಒಂದು ಅಳಲು ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಕಾವ್ಯ, ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕದ ರೈತರಿರ್ಬೋದು, ಕರ್ನಾಟಕದ ಜನತೆ ಇರ್ಬೋದು, ಅವರ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ಆ ರಾಜ್ಯ ಸರ್ಕಾರದ ಒಂದು ಹೊಣೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ತಮಿಳುನಾಡಿನ ಹಿತವನ್ನ ಕಾಪಾಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಬಿನಿ ಈ ಕಳೆದ 2 ವಾರಗಳ ಹಿಂದೆ ತುಂಬಿ ಭರ್ತಿ ಹಂತದಲ್ಲಿತ್ತು. 2284 ಅಡಿಗಳ ಸಾಮರ್ಥ್ಯದ ಆ ಒಂದು ಜಲಾಶಯ ಏನಿದೆ, ಆ ಒಂದು ಜಲಾಶಯ ಕೇರಳದ ವಯನಾಡು ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಮಳೆ ಬಂದಂತಹ ಕಾರಣದಿಂದ ಭರ್ತಿ ಹಂತದಲ್ಲಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ, ಅವರು ಭಾಗ್ಯವನ್ನು ಅರ್ಪಿಸ್ತಾರೆ ಅಂತ ಹೇಳಿ ಜನರು ಕೂಡ ಆಶಾ ಭಾವನೆಯನ್ನ ಇಟ್ಕೊಂಡಿದ್ರು ಸದ್ಯ. ಆದ್ರೆ ಈಗ ರಾಜ್ಯ ಸರ್ಕಾರ ಸದ್ದಿಲ್ಲದೆ ತಮಿಳುನಾಡಿಗೆ ಕಬಿನಿ ನೀರನ್ನ ಹರಿಸ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾಕಂತಂದ್ರೆ ತುಂಬಿ ಭರ್ತಿಯಾಗಿದ್ದಂತಹ ಏನು ಕಬಿನಿ ಡ್ಯಾಮ್ ಇದೆ, ಅದು ಈಗಾಗಲೇ ಪ್ರತಿದಿನ 1 ಅಡಿಗೂ ಹೆಚ್ಚು ಕಡಿಮೆ ಆಗ್ತಾ ಬರ್ತಾ ಇದೆ, ತನ್ನ ಮಟ್ಟವನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದೆ. ಯಾಕಂತಂದ್ರೆ ಕಬಿನಿಯಿಂದ 1 ಟಿಎಂಸಿಗೂ ಹೆಚ್ಚು, ಪ್ರತಿದಿನ 1 ಟಿಎಂಸಿಗೂ ಹೆಚ್ಚು ನೀರನ್ನ ತಮಿಳುನಾಡಿಗೆ ಹರಿಸಲಾಗ್ತಿರುವಂತದ್ದು. ಯಾಕಂತಂದ್ರೆ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದಂತ ಸಮಯದಲ್ಲಿ KRS ಭಾಗ ಅಂತಂದ್ರೆ ಮಂಡ್ಯ ಭಾಗದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಆದ್ರೆ ಕಬಿನಿ ಭಾಗದಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳು ಅಷ್ಟಾಗಿ ನಡೀತಾ ಇರಲಿಲ್ಲ. ಈ ಒಂದು ಕಾರಣದಿಂದ ಕೇವಲ 2.5 ಸಾವಿರ ಒಳಹರಿವು ಜಲಾಶಯಕ್ಕೆ ಬಂದ್ರೆ ಜಲಾಶಯದಿಂದ 5 ರಿಂದ 10 ಸಾವಿರ ಕ್ಯೂಸೆಕ್ಸ್ ನಷ್ಟು ನೀರನ್ನ ಹೊರಗಡೆ ಬಿಡ್ತಾ ಇತ್ತು. ಇದರ ಜೊತೆಗೆ ಇನ್ನೊಂದೇನಂತಂದ್ರೆ ಈಗಾಗಲೇ ರಾಜ್ಯದ ರೈತರಿಗೂ ಕೂಡ ನೀರಿಲ್ಲ. ಜೊತೆಗೆ ಈಗಾಗಲೇ ಕಬಿನಿ ಕೂಡ ಭರ್ತಿಯಾಗಿತ್ತು, ಒಂದಷ್ಟು ಜನರಿಗೆ ನೀರು ಕುಡಿಯೋದಕ್ಕೂ ಸಿಗ್ತದೆ ಅನ್ನುವಂತ ಆಶಾಭಾವನೆಗಳನ್ನ ಇಟ್ಕೊಂಡಿದ್ರು. ಸದ್ಯ ಈಗ ಕಬಿನಿ ಪ್ರತಿದಿನ 1 ಅಡಿಗಳಷ್ಟು ಹೆಚ್ಚು ಕಡಿಮೆ ಆಗ್ತಿರೋದನ್ನ ನೋಡೋದಾದ್ರೆ ನಿಜಕ್ಕೂ ಕೂಡ ಬೆಂಗಳೂರಿಗೆ ಈ ಬಾರಿ ನೀರಿಗೆ ಅಭಾವ ಎದುರಾಗ್ತದ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.